ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 72ನೇ ದಿನದ ವ್ಲಾಗು. ಬೆಳಗ್ಗೆ 5:30ಗೆ ಎದ್ದಿದ್ದು. ಸೊ ರಾತ್ರಿ ತುಂಬ ನಿನ್ನೆ ಸುಸ್ತಾಗಿದ್ದರಿಂದ ರಾತ್ರಿ ಏನು ಕೆಲಸನೂ ನಾನು ಮಾಡಿರಲಿಲ್ಲ. ಹಾಗೆ ಪಾತ್ರೆ ಎಲ್ಲ ಬಿಟ್ಬಿಟ್ಟು ಹೋಗಿ ಮಲಗಿಬಿಟ್ಟೆ. ಬ್ಯಾಕ್ ಪೇಯ್ನ್ ಅಂತೂ ಸಿಕ್ಕಾಪಟ್ಟೆ ಇತ್ತು ನನಗೆ, ಹೇಳೋಕ್ಕಾಗದೇ ಇರೋಷ್ಟು. ಯಾಕಂದರೆ ಬಟ್ಟೆ ಒಗೆದಿದ್ದು, ಹೋಟೆಲ್ ಕೆಲಸ, ಓಡಾಡಿದ್ದು ಎಲ್ಲನೂ ಫುಲ್ಲು ಬೆನ್ನು ನೋವು ಜಾಸ್ತಿ ಆಗಿತ್ತು. ಆ್ಯಂಡ್ ಬಟ್ಟೆ ಕೂಡ ಒಗೆದಿದ್ದು ನಾನು ಲೇಟಾಗಿ ಆಗಿರೋದ್ರಿಂದ ಬೇಗ ಬೇಗ ವಾಶ್ ಮಾಡಿದೆ. ಬ್ಯಾಕ್ ಪೇಯ್ನ್ ತುಂಬ ಆಗೋಗಿತ್ತು. ಸೊ ಹಾಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಹೋಗಿ ಮಲಗಿಬಿಟ್ಟೆ ಬೇಗನೆ. ಅಲ್ಲೆಲ್ಲ ತಂದು ಇಟ್ಬಿಟ್ಟು, ಇನ್ನೊಂದು ಏನಪ್ಪ ಅಂದರೆ ಡೈಲಿ ಕೆಲಸ, ಹೋಟೆಲ್ ಕೆಲಸ, ಮನೆ ಕೆಲಸ ಎಲ್ಲ ಇರುತ್ತಲ್ಲ, ಅದು ಯೂಶ್ವಲಿ ಹೆಂಗಿರುತ್ತೆ ಅಂದರೆ ಕೆಲಸಗಳು ಎಷ್ಟು ಬೇಗ ಮಾಡ್ಕೊಬೇಕು ಅಂದರೆ, ಹೋಟೆಲ್ ಹತ್ರ ಬೆಳಗ್ಗೆನೂ ಫಾಸ್ಟಲ್ಲೇ ಇರ್ತೀವಿ, ಸ್ವಲ್ಪ ಸ್ಲೋ ಹಂಗಾಗಿರೋದಿಲ್ಲ, ಮತ್ತು ಹೋಟೆಲ್ ಕೆಲಸ ಮುಗ್ಸೋಕ್ಕಾಗೋದಿಲ್ಲ ಅಂತ. ಮತ್ತೆ ಅಲ್ಲಿಂದ ಮನೆಗೆ ಬಂದರೆ ಮನೇಲಿ ಮತ್ತೆ ಅಡುಗೆ ಮಾಡಿಬಿಟ್ಟು ಮತ್ತೆ ಫಾಸ್ಟಾಗಿ ಎಲ್ಲನೂ ಕೆಲಸ ಆಗ್ತಾ ಇರಬೇಕು. ಆ್ಯಂಡ್ ಫಾಸ್ಟಾಗಿ ಕೆಲಸ ಆಗ್ತಾ ಇರಬೇಕು. ಅದಕ್ಕೇ ಎಷ್ಟು ಬೇಗ ಬೇಗ ಮಾಡಿನೇ ನಮಗೆ ಅರ್ಧ ಬೆನ್ನು ನೋವು ಜಾಸ್ತಿ ಆಗಿಬಿಟ್ಟಿರುತ್ತೆ ಇಬ್ಬರು ಏನು ಮಾಡ್ತೀವಿ ಅಂದರೆ, ಒಬ್ರಿಗೊಬ್ರು ಕುತ್ಕೊಂಡು ಪಾತ್ರೆ ಎಲ್ಲ ಉಜ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಮೊದಲೆಲ್ಲ ಅವ್ರವ್ರ ಕೆಲಸ, ಈ ಪಾತ್ರೆ ನಿಂದು, ಈ ಪಾತ್ರೆ ನಂದು ಅಂತ ಹೇಳಿ ನಾವು ಅದನ್ನ ಭಾಗ ಇಟ್ಕೊಳ್ತಾ ಇದ್ವಿ. ಬಟ್ ಇವಾಗ ಇಬ್ಬರಿಗೂ ಆಗೋದಿಲ್ಲ, ಅವ್ರಿಗೂ ಆಗೋದಿಲ್ಲ, ನನಗೂ ಆಗೋದಿಲ್ಲ. ಸೊ ನಮಗಿಬ್ರಿಗೂ ಹೆಲ್ತ್ ಇಶ್ಯೂಸ್ ಆಗಬಾರ್ದು. ಇಬ್ಬರು ಇನ್ಮೇಲೆ ಜೊತೆಲೇ ಮಾಡ್ಕೊಳ್ಳೋಣ, ಇಬ್ಬರಿಗೂ ಪೇಯ್ನ್ ಆಗೋದಿಲ್ಲ ಬೆನ್ನು. ಮತ್ತು ಗಾಡಿ ಬೇರೆ ತುಂಬ ವೆಯ್ಟ್ ಇರೋದ್ರಿಂದ ಗಾಡಿ ತಳ್ಳೋಷ್ಟೊತ್ತಿಗೆನೇ ಫುಲ್ಲು ಅಪ್ಪು ಸಿಗುತ್ತೆ ನಮಗೆ. ಸೊ ಆ ಗಾಡಿನ ಫುಲ್ಲು ನಾವು ತಳ್ಕೊಂಡು ಮನೆಗೆ ಬರೋಷ್ಟರೊಳಗಾಗಿನೇ ಇಬ್ಬರು ಅರ್ಧ ಆಗೋಗಿರ್ತೀವಿ. ಸೊ ಹಾಗಾಗಿ ಎಲ್ಲ ಕೆಲಸನೂ ಲೇಟಾಗಿ ಎದ್ದು ಮುಗಿಸ್ಕೊತಾ ಇದ್ದೀನಿ ನಾನು. 5:30ಗೆ ಎದ್ದೆ, ಪಾತ್ರೆ ಎಲ್ಲ ಉಜ್ಜಿ ಟೀ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಆದಮೇಲೆ ಹೋಟೆಲ್ಗೆ ಎಲ್ಲನೂ ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಇದೆಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿದ್ದು. ಮಧ್ಯಾಹ್ನ ಇದು 1:30 ವೀಡಿಯೋ ಇದು. ಸೊ 1:30ಗೆ ಹೋಟೆಲ್ ಹತ್ರ ಬಂದೆ. ಮುದ್ದೆ ಎಲ್ಲ ಮಾಡಿ ಕೊಟ್ಬಿಟ್ಟು ಅಮ್ಮನಿಗೆ, ನಮ್ಮ ಚಿಕ್ಕಪ್ಪಗೆ ಎಲ್ಲರಿಗೂ ಮುದ್ದೆ ಎಲ್ಲ ಮಾಡಿಕೊಟ್ಬಿಟ್ಟು ಬಂದ್ರಿ. ಇವಳಾದರೆ ಚಿನ್ಕುರುಳಿ ಜ್ಯೂಸ್ ಎತ್ಕೊಂಡು ಕುಡಿತಾ ಇದ್ಲು. ಅಲ್ಲೆಲ್ಲ ಆಯಿತು. ಸ್ವಲ್ಪ ಹೊತ್ತಿದ್ದೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಟ್ಟಿಗೆ ಏನು ಪಾತ್ರೆ ಇಳಿಸೋಣ ಅಂತ ಹೇಳಿಬಿಟ್ಟು ಯಜಮಾನ್ರೆಲ್ಲ ಪಾತ್ರೆ ಇಳಿಸ್ತಿದ್ರು. ನಾನು ಗ್ಯಾಸ್ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊಂಡು ಅದನ್ನೆಲ್ಲ ಒಂದೊಂದೇ ರೆಡಿ ಮಾಡಿಕೊಂಡೆ. ಪಾತ್ರೆ ಎಲ್ಲ ಇಳಿಸಿದಾದ್ಮೇಲೆ ಒಟ್ಟಿಗೆ ಪಾತ್ರೆ ಉಜ್ಜಾಕೋಣ ಅಂತ. ಸೊ ಬೆಳಗ್ಗೆದು ಮಧ್ಯಾಹ್ನದ್ದು ಎರಡದ್ದು ಸೇರಿಸಿ ಒಟ್ಟಿಗೆ ಉಜ್ಕೊಂಬಿಡ್ತೀವಿ ನಾವು. ಒಂದೊಂದು ಟೈಮ್ ನಾನು ಬೇಗನೆ ಮಾಡಿಬಿಟ್ಟಿರ್ತೀನಿ, ಇನ್ನೊಂದೊಂದು ಟೈಮ್ ಇಲ್ಲದೆ ಇರಬೇಕಾದ್ರೆ, ಹಾಗೆ ಬೇರೆ ಇನ್ನೇನಾದರೂ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾಯಿರ್ತೀವಿ. ಇನ್ನು ನೆನ್ನೆ ಒಗ್ದಿದ್ದಷ್ಟು ಮುಸುರೆ ಬಟ್ಟೆ ಎಲ್ಲನೂ ಕೆಳಗಡೆ ಬಿದ್ದುಬಿಟ್ಟು ಇದಾಗೋಗಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಅದನ್ನೆಲ್ಲ ಫಸ್ಟು ಮಡಚಿ ಎತ್ತಿಟ್ಟೆ. ನೆನ್ನೆ ಆಚೆ ತೊಳೆದಿರಲಿಲ್ಲ, ತುಂಬ ಧೂಳು ಬಂದುಬಿಟ್ಟಿತ್ತು. ಸೊ ಯಾವಾಗಪ್ಪ ಆಚೆ ತೊಳಿತೀನಿ ಅನ್ನೋಂಗಾಗಿತ್ತು. ಇವತ್ತು ಬಟ್ಟೆ ಕೂಡ ವಾಶ್ ಮಾಡಿಲ್ಲ ನಾನು, ಎಲ್ಲನೂ ಹಂಗೆ ಇದೆ. ಸೊ ಒಂದೊಂದೇ ಮಾಡ್ಕೊಳ್ಳೋಣ ನಾಳೆ. ಯಾಕಂದರೆ ಇವತ್ತು ಚಿಕ್ಕಮ್ಮವ್ರು ಬೇರೆ ಇರಲಿಲ್ಲ, ಅವ್ರು ಮಾರ್ಕೆಟ್ಗೆ ಹೋಗಿದ್ರು. ಸೊ ಹಾಗಾಗಿ ಇನ್ನೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ. ಇನ್ನು ನೀರು ಹಿಡಿಬೇಕು, ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು, ಎಲ್ಲ ಕೆಲಸನೂ ಒಂದೊಂದೇ ಮಾಡ್ಕೋಬೇಕು ಅಂತ. ಸೊ ಎಷ್ಟಾಗುತ್ತೋ ಅಷ್ಟು ಡೈಲಿ ನಾನು ವ್ಲಾಗ್ಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ನನ್ನ ಏನೇನು ಕೆಲಸ ಇದೆ ಅದನ್ನೆಲ್ಲ ನನ್ನ ಜೆನ್ಯೂನಾಗಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಫಾದರ್ಸ್ ಡೇ. ಎಲ್ಲ ಅಪ್ಪಂದಿರಿಗೂ ಹ್ಯಾಪಿ ಫಾದರ್ಸ್ ಡೇ. ತುಂಬಾ ಅಪ್ಪ ಅಂದ್ರೇ ಒಂದು ದೊಡ್ಡ ಇದು. ಸೊ ಇವತ್ತು ನಾನು ಮಾತ್ರ ಈ ಒಂದು ವಿಚಾರದಲ್ಲಿ ನಮ್ಮಪ್ಪನ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಸೊ ಯಾಕೆ ಅಪ್ಪಂದರು ಹೆಣ್ಮಕ್ಳಿಗೆ ತುಂಬ ಫೇವ್ರೇಟ್ ಆಗಿರ್ತಾರೆ, ಅಪ್ಪಂದರು ಬಂದು ಆ ಹೆಣ್ಮಕ್ಳನ್ನ ಇದಾಗಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ಕಷ್ಟ ಅಂತ ಬಂದಾಗ ಫಸ್ಟು ನೆನಪಾಗೋ ಒಂದು ವ್ಯಕ್ತಿನೇ ಅದು ಅಪ್ಪ. ನನಗೆ ಏನೇ ಒಂದು ಸಡನ್ನಾಗಿ ಇದಾದರೆ ಕೂಡ ಸೊ ಅಪ್ಪನ ನೆನೆಸ್ಕೊತೀನಿ. ಈಗಲೂ ಕೂಡ ನಾನು ಸಡನ್ನಾಗಿ ಫೋನ್ ಎತ್ಕೋತೀನಿ, ಫೋನ್ ಮಾಡೋಣ ಅಂತ. ನಾನು ಈಗಲೂ ಇದ್ದಾರೆ ಅಂತಲೇ ಅನಿಸುತ್ತೆ ಒಂದೊಂದು ಟೈಮು. ಬಟ್ ಸಡನ್ನಾಗಿ ನೆನ್ಪು ಬಂದುಬಿಡುತ್ತೆ, ಅವರು ಇಲ್ಲ, ನಮ್ಮನ್ನು ಬಿಟ್ಟೋಗಿ 6 ರಿಂದ 7 ತಿಂಗಳಾಗ್ತಿದೆ ಅಂತ. ಆದ್ರೂ ಆ ಒಂದು ಚೂರು ಕೂಡ ನೋವು
ಕಡಿಮೆ ಆಗಿಲ್ಲ, ಆಗೋದು ಇಲ್ಲ ಅನಿಸುತ್ತೆ. ಸೊ ನಾನು ಇನ್ನು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನೇನು ಆಯಿತು, ಹೇಗೆಲ್ಲ ನನ್ನ ತಂದೆ ಜೊತೆ ಯಾವ ಥರ ಬಾಂಡಿಂಗ್ ಇತ್ತು ಅಂತ. ಸೊ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ತುಂಬ ಹೃದಯದಿಂದ ಕೇಳ್ಕೊತಾ ಇದ್ದೀನಿ. ಸೊ ಇನ್ನೊಂದೇನಪ್ಪ ಅಂದರೆ, ನಾವು ಯಾರ ಜೊತೆ ಹೇಗಿರ್ತೀವಿ ಅವರು ನಮಗೆ ಹಾಗೆ ಇರ್ತಾರೆ ಅಂತ. ಈ ವಿಚಾರದಲ್ಲಿ ಯಾರ ಜೊತೆ ನಾವು ಹೇಗೆ ನಡ್ಕೊತೀವಿ, ಹೆಂಗಿರ್ತೀವಿ, ಈಗ ಎಲ್ಲ ಕೆಲವ್ರು ಹೇಳ್ತಾರೆ ಅವರು ರ್ಯಾಶಾಗಿ ನಡ್ಕೋತಿರ್ತಾರೆ, ನಾವು ರ್ಯಾಶಾಗಿ ನಡ್ಕೋತೀವಿ ಅಂತ. ಸೊ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ತಾಳ್ಮೆಯಿಂದ ಇರಬೇಕು. ತುಂಬ ನಾವೆಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಜೀವನದಲ್ಲಿ ನಮಗೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಅಂತ. ಸೊ ಕೆಲವರು ನನ್ನ ಕೇಳ್ಬೋದು, ನಿಮಗೆ ತಾಳ್ಮೆ ಅನ್ನೋದಿದೆಯಾ ಅಂತ. ಸೊ ನನ್ನ ಮುಂಚೆಗೂ ಈಗಿನಗೂ ನೀವು ತಾಳೆ ಮಾಡೋದಾದರೆ ನಾನು ತುಂಬಾ ಚೇಂಜ್ ಆಗಿದ್ದೀನಿ. ಮುಂಚೆ ನನಗೆ ತಾಳ್ಮೆ ಅನ್ನೋದಿರಲಿಲ್ಲ, ನನಗೊಂದು ಕೆಲಸ ಗೊತ್ತಿರಲಿಲ್ಲ, ಏನಂದರೆ ಏನೂ ಬರ್ತಿರಲಿಲ್ಲ ನನಗೆ. ಸೊ ಅವಾಗಿನ ಲೈಫಿಗೂ ಇವಾಗಿನ ಲೈಫ್ಗೂ ನಾನು ಓಕೆ ಅಂತ ಅನ್ನಿಸ್ತಿದೆ ನನಗೆ. ಯಾಕಂದರೆ ಆವಾಗ ಸಡನ್ನಾಗಿ ಯಾರನ್ನಾದ್ರೂ ಏನಾದರೂ ಅಂದ್ಬಿಡ್ತಿದ್ದೆ, ಯಾರ ಜೊತೆನೂ ಇದು ಮಾಡ್ತಿರ್ಲಿಲ್ಲ. ಸೊ ಯಾರು ಏನು ಅನ್ನೋದು ನಾನು ನೋಡ್ತಾನೆ ಇರಲಿಲ್ಲ, ಅವ್ರಿಗೆ ಮುಖಕ್ಕೆ ಹೊಡೆದಂಗೆ ಅಲ್ಲೇ ಆನ್ಸರ್ ಕೊಟ್ಬಿಟ್ಟು ಹೊರಟೋಗ್ತಾ ಇದ್ದೆ. ಆ್ಯಂಡ್ ಜವಾಬ್ದಾರಿ ಅನ್ನೋದು ನನಗೆ ₹1 ಇರಲಿಲ್ಲ. ಜವಾಬ್ದಾರಿ ಅನ್ನೋದು ನನಗೆ ಒಂದು ಪೈಸೆ ಕೂಡ ಇರಲಿಲ್ಲ ನನಗೆ ಜವಾಬ್ದಾರಿ ಅನ್ನೋದು. ಸೊ ಯಾರೋ ಜವಾಬ್ದಾರಿ ತಗೋತಾರೆ, ಆಗಿದ್ದಾಗಲಿ, ಇದು ಹೋದರೆ ಹೋಗಲಿ ಅನ್ನೋ ಥರ ಇದ್ದವಳು ನಾನು. ಬಟ್ ಈಗ ನನ್ನ ನೋಡಿದವರೆಲ್ಲ ಇದು ನೀನೇನಾ ಅಂತ ಕೇಳೋ ಅಂಥ ಇದ್ರಲ್ಲಿ ನಾನಿದ್ದೀನಿ. ಯಾಕೆಂದರೆ ನಾನು ಏನೇ ಒಂದು ವಸ್ತುನ ಎತ್ತಿರ್ತಿರ್ಲಿಲ್ಲ, ಹೇಗಿದ್ದರೆ ಆಗಿರ್ತಿದ್ದೆ ನಾನು. ಎಲ್ಲರ ಜೊತೆ ರ್ಯಾಶ್ ಆಗಿ ಆ್ಯಂಡ್ ರೌಡಿ ಥರ ಎಲ್ಲರನ್ನೂ ಬೈಕೊಂಡು ಓಡಾಡ್ತಿದ್ದಿದ್ದು ಒಬ್ಬಳು ನಾನು. ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ಸೊ ಇದು ನೀನಾಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಂಗಿದ್ದವಳು ನಾನು. ನನ್ನ ಒಂದು ಇದಕ್ಕೆ ನಾನು ಚೇಂಜ್ ಮಾಡಿ ನನ್ನ ತಾಳ್ಮೆನ ಪರೀಕ್ಷೆ ಮಾಡೋವಂಥ ಒಂದು ಇದಕ್ಕೆ ಇದೆ. ಓಕೆ, ನನಗೂ ಕೂಡ ಕೋಪ ತುಂಬಾ ಬರುತ್ತೆ, ಮಾತಾಡ್ಬಿಡ್ತೀನಿ, ಕಿರ್ಚಾಡ್ಬಿಡ್ತೀನಿ. ದೆನ್ ರಿಯಲೈಸ್ ಆಗ್ತೀನಿ ನಾನು, ಇದನ್ನು ನಾನು ಮಾತಾಡಬಾರ್ದಾಗಿತ್ತು, ನಾನು ಇದನ್ನು ಹೇಳಬಾರ್ದಾಗಿತ್ತು, ಇದರಿಂದ ಅವ್ರಿಗೆ ಹರ್ಟ್ ಆಯಿತಾ, ಇದನ್ನೆಲ್ಲನೂ ನಾನು ತುಂಬ ಯೋಚನೆ ಮಾಡಿ ರಿಯಲೈಸ್ ಮಾಡಿಕೊಂಡು ನಾನು ಮಾತಾಡ್ತೀನಿ. ಸೊ ತುಂಬ ಮೂಗ್ ಮೇಲೆ ಕೋಪ ಬರುತ್ತೆ ಹೆಣ್ಮಕ್ಳಿಗೆ. ಆ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಬೇಕು, ನನಗೂ ಹಾಗೇ. ಬಟ್ ಕಡಿಮೆ ಮಾಡ್ಕೊಳೋದಕ್ಕೆ ನಾವು ಆದಷ್ಟು ಟ್ರೈ ಮಾಡಬೇಕು. ಇನ್ನು ಅಡುಗೆ ಮನೆಯಲ್ಲಿ ಸ್ವಲ್ಪ ಅಲಸಂದಿ ಕಾಳನ್ನ ನೆನೆಸಿಟ್ಟಿದ್ದೆ, ಅದಕ್ಕೆ ಒಂದು 3 ಟೊಮೆಟೊ ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಹಾಕಿ ಬೇಯಕ್ಕಿಟ್ಟಿದ್ದೆ. ಅನ್ನ ಆಲ್ರೆಡಿ ಆಗಿದೆ. ಇದಕ್ಕೆ ಹುಳಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಇನ್ನು ಸುಟ್ಟಿರೋ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಬೇಯಿಸ್ಕೊಂಡಿರೋದು, ಸ್ವಲ್ಪ ಕಾಳು ಹಾಕಿಬಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು, ಒಂದು ಚಕ್ಕೆ, ಒಂದು ಲವಂಗ, ಒಂದು ಚೂರು ಧನಿಯಾ ಪುಡಿ, ಸಾಂಬಾರು ಪುಡಿ, ಹಾಗೆಯೇ ಇಷ್ಟನ್ನು ಹಾಕಿಬಿಟ್ಟು ಬೇಕಾದರೆ ಕೊಬ್ಬರಿನ ಸ್ಕಿಪ್ ಮಾಡ್ಕೋಬೋದು, ಧನಿಯಾ ಪುಡಿನ ಸ್ಕಿಪ್ ಮಾಡ್ಕೋಬೋದು, ಚಕ್ಕೆ ಲವಂಗ ಸ್ಕಿಪ್ ಮಾಡ್ಕೋಬೋದು, ಇಷ್ಟನ್ನೆಲ್ಲ ಸ್ಕಿಪ್ ಮಾಡ್ಕೋಬೋದು. ಬಟ್ ಇಷ್ಟನ್ನು ಹಾಕಿದ್ರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಹುಳಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಬೋದು, ಬೇಡ ಅನ್ನೋರು ಕಡಿಮೆ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ವಿಸಿಲೆಲ್ಲ ಹಾಕಿಸಿ ಸಾಂಬಾರೆಲ್ಲ ಮಾಡಿಕೊಂಡೆ. ಸೊ ಇನ್ನು ಅನ್ನ ಕೂಡ ಮಾಡಿದೆ, ಮುದ್ದೆ ಮಾಡಬೇಕಾಗಿತ್ತು, ಮುದ್ದೆನೂ ಮಾಡಿಕೊಂಡೆ. ಇನ್ನು ಪಾತ್ರೆ ಎಲ್ಲ ಹಾಗೇ ಇದೆ, ಉಜ್ಜಿದೆ, ಇಲ್ಲಾಂದರೆ ಹೋಗಿ ಮಲಗಿದೆ. ಇಷ್ಟೇ ಇವತ್ತಿನ ಬ್ಲಾಗು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಅವತ್ತು ನಾನು ವಿಡಿಯೋಸ್ ಮಾಡಿ ಕೂಡ ಹಾಕ್ತಾಯಿದ್ದೀನಿ. ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ಯಾಕಂದರೆ ಕೆಲವೊಂದು ವಿಚಾರಗಳನ್ನ ನಾನು ಶೇರ್ ಮಾಡಿರ್ತೀನಿ. ನನ್ನ ಕೆಲಸ ಪರ್ಪೋಸ್ ನಾನೇನು ಹೇಳ್ಕೊಂಡಿರೋದಿಲ್ಲ. ಬಟ್ ಹೆಣ್ಮಕ್ಳು ಹೇಗಿರಬೇಕು, ಫ್ಯಾಮಿಲಿ ಮೆಂಬರ್ಸ್ ಹೇಗಿರಬೇಕು, ಆ್ಯಂಡ್ ಒಂದು ಟಾಪಿಕ್ ಬಗ್ಗೆ ನಾನು ಅದು ಮಾತಾಡಿರ್ತೀನಿ. ಅದು ಎಲ್ಲರ ಜೀವನದಲ್ಲಿ ನನ್ನ ಜೀವನದಲ್ಲಾಗಿರ್ಬೋದು, ಇಲ್ಲ ನನ್ನ ರಿಲೇಟಿವ್ಸು, ಇಲ್ಲ ನನ್ನ ಪಕ್ಕದ ಮನೆಯವ್ರದ್ದು, ಈ ಥರ ನಡೆದಿರೋದು ಒಂದು ನಾನು ಇದನ್ನೇ ತಗೊಳ್ಳೋದು. ಸೊ ತುಂಬ ಹೆಣ್ಮಕ್ಳು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು.
ಇನ್ನೊಂದೇನಪ್ಪ ಅಂದರೆ ತಾಯಿ ಮನೆ ಬೇರೆ ಅಲ್ಲ, ಗಂಡನ ಮನೆ ಬೇರೆ ಅಲ್ಲ. ಸೊ ಅಲ್ಲಿ ಹುಟ್ಟಿದಾಗಿಂದ ನಾವು 25-26 ವರ್ಷವರೆಗೂ ಅಲ್ಲಿ ಇರ್ತೀವಿ. ಸೊ ಅಲ್ಲಿ ಅದು ಒಂದು ಪಾರ್ಟ್ ನಮ್ಮ ಲೈಫ್ ಆದರೆ, ಇನ್ನೊಂದು ಪಾರ್ಟ್ ಆಫ್ ನಮ್ಮ ಲೈಫ್ ಬಂದು ನಮ್ಮ ಗಂಡನ ಮನೆ. ನಾವು 26 ವರ್ಷ 27 ವರ್ಷಕ್ಕೆ ಮದುವೆ ಆದರೆ ಕೂಡ ಅವಾಗಿಂದ ಮತ್ತು ನಮ್ಮ ಪ್ರಾಣ ಹೋಗೋವರೆಗೂ ನಮಗೆ ಇದೇನೆ ತವ್ರ ಮನೆ, ಗಂಡನ ಮನೆ ಎಲ್ಲನೂ, ಸ್ವರ್ಗ ನರಕ ಎಲ್ಲನೂ ಇಲ್ಲೇನೆ. ಸೊ ಇದ್ರ ಬಗ್ಗೆ ನಾನು ನಾಳೆ ಒಂದು ಇದರಲ್ಲಿ ಹೇಳ್ತೀನಿ, ಏನು ಎತ್ತ ಹೇಗಿರಬೇಕು, ನಾವು ಹೇಗೆಲ್ಲ ಅನುಸರಿಸ್ಕೋಬೇಕು, ಎಲ್ಲಿ ರೇಸ್ ಆಗಬೇಕು, ಎಲ್ಲಿ ನಾವು ತಣ್ಣಗಿರಬೇಕಂದ್ರೆ ನಾವು ಏನೆಲ್ಲ ಇದು ಮಾಡ್ಕೋಬೇಕು ಅಂತ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ಹಾಗೆ ಇನ್ನೊಮ್ಮೆ ಎಲ್ಲ ಅಪ್ಪಂದಿರಿಗೂ ಹ್ಯಾಪಿ 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 ಫಾದರ್ಸ್ ಡೇ. ಸೊ ನಮ್ಮಪ್ಪನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾರೆಲ್ಲ ಅವರಪ್ಪಂದ್ರನ್ನ ಮಿಸ್ ಮಾಡ್ಕೋತಾ ಇದ್ದೀರಾ, ಹಾಗೆ ಅವ್ರ ಅಪ್ಪಂದ್ರಿಗೆ ಏನೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ, ಸೊ ಕಾಮೆಂಟ್ ಮುಖಾಂತರ ನನಗೆ ನೀವು ತಿಳಿಸ್ಬೋದು ನಾವು ಇಂಥ ಗಿಫ್ಟ್ ಕೊಟ್ರೆ ಅಂತ. ಬಟ್ ನಾನು ನಮ್ಮ ಅಪ್ಪನಿಗೆ ಇದುವರೆಗೂ ಒಂದು ಗಿಫ್ಟ್ ಕೂಡ ಕೊಡೋಕ್ಕಾಗಲಿಲ್ಲ. ನಂಗೆ ಆ ಯೋಗ್ಯತೆ ಕೂಡ ಇರಲಿಲ್ಲ. ಅಂದರೆ ಆ ಟೈಮಲ್ಲಿ ನನ್ನ ಹತ್ರ ದುಡ್ಡು ಕಾಸು ಏನೂ ಇರಲಿಲ್ಲ. ಬಟ್ ಈಗ ನನ್ನ ಹತ್ರ ಅಷ್ಟು ದುಡ್ಡಿದೆ, ಅದನ್ನು ಮಾಡೋದಕ್ಕೆ ನನ್ನ ತಂದೆಯೇ ನನ್ನ ಜೊತೆ ಇಲ್ಲ. ಸೊ ದಯವಿಟ್ಟು ಇರೋರೆಲ್ಲ ಅವ್ರ ಅಪ್ಪಂದ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ಇರೋಷ್ಟು ದಿನ ದಯವಿಟ್ಟು ಯಾರೂ ಅವ್ರ ತಂದೆಯನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಆ ಪ್ರೀತಿನ. ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇನ್ನೂ ಇದೆ ವಿಡಿಯೋನ, ಸೊ ನೋಡಿಕೊಂಡು ಆಮೇಲೆ ಇದು ಮಾಡೋಣ. ಹಾಯ್ ಎಲ್ಲ ಅಪ್ಪಂದಿರಿಗೂ ಹ್ಯಾಪಿ ಫಾದರ್ಸ್ ಡೇ. ಸೊ ಇವತ್ತು ಹ್ಯಾಪಿ ಫಾದರ್ಸ್ ಡೇ ಆಗಿರೋದ್ರಿಂದ ಒಂದು ದಿನ ನೆನೆಸ್ಕೊಳೋ ಅಂಥ ಒಂದು ಋಣ ಅಲ್ವೇ ಅಲ್ಲ. ಅಪ್ಪನ ಋಣನ ಸಾಯೋವರೆಗೂ ತೀರ್ಸೋಕ್ಕಾಗೋದಿಲ್ಲ. ಸೊ ಹೆಣ್ಣು ಮಕ್ಕಳಿಗೆ ಅದು ಒಂದು ಸ್ಪೆಷಲ್ ಒಂದು ವರ್ಡ್ ಅಂತಲೇ ಹೇಳ್ಬೋದು. ಅಪ್ಪ ಅನ್ನೋದು ಬಂದು ಅದು ಬರೀ ಮಾತಾಗಿರೋದಿಲ್ಲ, ಅದು ಹೆಣ್ಣುಮಕ್ಕಳ ಎಮೋಷನ್ ಆಗಿರುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಗುವಿನ ತಂದೆ ಬಂದು ಪ್ರತಿಯೊಂದು ಹೆಣ್ಣು ಮಗುವಿಗೂ ಒಂದು ದೊಡ್ಡ ಅಪ್ಪನೇ ರಾಜ ಆಗಿರ್ತಾರೆ. ಆ ಅಪ್ಪನಿಗೆ ಆ ಮಗಳೇ ರಾಜ್ಕುಮಾರಿ ಆಗಿರ್ತಾರೆ. ಎಷ್ಟೇ ಕಷ್ಟಗಳಿರ್ಬೋದು, ನಾವು ಮದುವೆಗಳಾಗಿ ತಾವು ಗಂಡನ ಮನೆಗೆ ಹೋಗಿದ್ರೆ ಕೂಡ ಸೊ ನಮ್ಗೆ ಒಂದು ಸಣ್ಣದಾಗಿ ಒಂದು ಇರುವೆ ಕಚ್ಚಿದೆ, ಇಲ್ಲ ನಮಗೆ ಸಣ್ಣದಾಗಿ ಒಂದು ನೋವಾಗ್ತಿದೆ ಅನ್ನೋ ಆ ತಂದೆ ಅಲ್ಲಿಂದ ಇದು ಮಾಡ್ತಾರೆ. ಆ್ಯಂಡ್ ಈಗ ನನಗೂ ಹೆಣ್ಮಗು ಇರೋದ್ರಿಂದ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ವಿಡಿಯೋಸಲ್ಲಿ ನೋಡ್ತಾ ಇರ್ತೀರ, ನಿಮಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ. ಏನಂದರೆ ನಾನೇನಾದರೂ ಅವಳನ್ನ ಹಿಡ್ಕೊಳಕ್ಕೆ ಹೋದಾಗ, ಇಲ್ಲ ಅವಳನ್ನೇನಾದರೂ ಇದು ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಯಜಮಾನ್ರು ಅಡ್ಡ ಬಂದುಬಿಡ್ತಾರೆ. ಸೊ ಹಾಗೇ ನಮ್ಮ ಮನೆಯಲ್ಲಿ ನನಗೂ ಹೆಣ್ಮಗು ಇರೋದ್ರಿಂದ ನೋಡೋದಾದರೆ ಅಟ್ಯಾಚ್ಮೆಂಟಾಗಿ ಅವಳು ಅವ್ರ ಅಪ್ಪನ ಕಡೆನೇ ಇರ್ತಾಳೆ. ಸೊ ಮಲ್ಗೋದು, ಊಟ ತಿನ್ನೋದು, ಸ್ನಾನ ಮಾಡಿಸೋದು. ಇವಾಗ ಕೂಡ 12 ವರ್ಷದ ಮಗು ಆದರೆ ಕೂಡ ಅಪ್ಪನ ಬಾಲನೇ ಅವಳು. ಅಪ್ಪ ಬರೋಷ್ಟೊಳಗಾಗಿ ವೆಯ್ಟ್ ಮಾಡ್ತಾ ಇರ್ತಾಳೆ, ಯಾವಾಗ ಬರ್ತಾಳೆ ಅಂತ. ಸೊ ಆ ಒಂದು ಬಾಂಡಿಂಗ್ ನೋಡಿದಾಗ ನಮ್ಮ ಚಿಕ್ಕ ವಯಸ್ಸಿಗೆ ನೆನಪಾಗುತ್ತೆ. ಯಾಕಂದ್ರೆ ನಾವು ಕೂಡ ಅಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಆಚೆ ಹೋಗಿ ಯಾವಾಗ ಬರ್ತಾರೆ, ಏನು ತಿಂಡಿ ತೊಗೊಂಬರ್ತಾರೆ, ಅವ್ರ ಕೈ ನೋಡ್ತಿದ್ವಿ. ಹಾಗೆ ನಮಗೇನಾದರೂ ಹುಷಾರಿಲ್ಲ ಅಂದಾಗ, ಈಗ ನನ್ನ ಮಗಳಿಗೆ ಹೇಗೆ ಅವರಪ್ಪ ಇದು ಮಾಡ್ತಾರೆ, ಹಂಗೆ ನಮಗೆ ಹುಷಾರಿಲ್ಲ ಅಂದಾಗ ನಮ್ಮನ್ನು ಅಷ್ಟೇ ಕೇರಿಂದ ನೋಡ್ತಾಯಿದ್ದು ನಮ್ಮಪ್ಪ. ಸೊ ಅಪ್ಪನ್ನ ಕಳ್ಕೊಂಡು 6 ತಿಂಗಳಾದರೆ ಕೂಡ ನನಗೆ ಇನ್ನೂ ಆ ನೋವು ಒಂದು ಚೂರು ಕೂಡ ಕಡಿಮೆ ಆಗಲಿಲ್ಲ. ಸೊ ನೆನೆಸ್ಕೋಬಾರ್ದು ಅಂತ ಹೇಳಿ ಅವರು ಫೋಟೋ ಇದ್ದರೆ ನಾನು ಇನ್ನೂ ಎಮೋಷ್ನಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಫೋಟೋಸ್ನೆಲ್ಲ ಹೈಡ್ ಮಾಡಿ ಇಟ್ಕೊಳ್ಳೋದು, ಇಲ್ಲ ಆ ಫೋಟೋಸ್ ನೋಡೋಕ್ಕೆ ಹೋಗೋದಿಲ್ಲ, ಈ ಥರ ಎಲ್ಲ ಮಾಡ್ಕೊತೀನಿ. ಬಟ್ ಆದರೂ ಇವತ್ತು ಇದುವರೆಗೂ ನಾನು ಸ್ಟೇಟಸ್ ನನ್ನ ಮಗಳು ಹಾಕಿದ್ಲು, ಅವ್ರ ತಾತದು ಮತ್ತು ಹ್ಯಾಪಿ ಫಾದರ್ಸ್ ಡೇ ಅಂತ ನನ್ನ ಫೋನಲ್ಲಿ. ಸೊ ನಾನು ಅಪ್ಪದು ಫೋಟೋ ಮಾತ್ರ ಹಾಕಿದ್ದೆ, ಜಸ್ಟ್ ಒಂದು ಫೋಟೋ ಸ್ಟೇಟಸ್ ಹಾಕಿ ಬಿಟ್ಬಿಟ್ಟೆ. ಆಮೇಲೆ ಇದುವರೆಗೂ ಸುಮ್ಮನೆ ಕೂತ್ಕೊಂಡು ಹೀಗೆ ಎಲ್ಲಾದರೂ ಏನೋ ಫೋನಲ್ಲಿ ನೋಡ್ತಿರ್ಬೇಕಾದ್ರೆ ಅನಿಸಿದ್ದೇನೆಂದರೆ, ಒಂದು ಅಪ್ಪ ಅನ್ನೋದು ಒಂದು ಬರೀ ಮಾತಾಗಿ ಹೆಣ್ಣುಮಕ್ಕಳ ಪಾಲಿಗೆ ಉಳ್ಕೊಳ್ಳೋದೇ ಇಲ್ಲ, ಯಾವತ್ತಿಗೂ ಅಷ್ಟೇ. ಸೊ ಅವ್ರು ಇರಲಿ ಇಲ್ಲದೆ ಹೋಗಲಿ, ಅದು ಒಂದು ದೊಡ್ಡ ಒಂದು ಇದಾಗಿರುತ್ತೆ ಅವ್ರಿಗೆ. ಅವ್ರ ಹೆಸ್ರು ಹೇಳಿದ ತಕ್ಷಣ ಇಲ್ಲ ಅಪ್ಪ ಅನ್ನೋಷ್ಟರೊಳಗೆ ಅವ್ರ ಮುಖನೇ ಒಂಥರ ಗ್ಲೋ ಆಗಿಬಿಡುತ್ತೆ. ಆ್ಯಂಡ್ ಅವರು ಒಂಥರ ಶೈನಿಯಾಗಿ ಕಾಣಿಸ್ತಾ ಇರ್ತಾರೆ. ಅಪ್ಪ ಅಂದ್ರೇ ಒಂದು ಪ್ರಪಂಚ, ಒಂದು ಪುಟ್ಟು ಪ್ರಪಂಚ ಅವ್ರಿಗೆ, ಹೆಣ್ಣುಮಕ್ಕಳಿಗೆ. ಅಪ್ಪಂದ್ರಿಗೆ ಹೆಣ್ಣುಮಕ್ಕಳೇ ಪುಟ್ಟು ಪ್ರಪಂಚ. ರಾಜ್ಕುಮಾರಿಗೇ ಹೆಚ್ಚಾಗಿ ನೋಡ್ಕೋತಾ ಇರ್ತಾರೆ. ಕಷ್ಟ ಏನು ಮಕ್ಕಳ ಹತ್ರ ಹೇಳ್ಕೊಳ್ಳೋದಿಲ್ಲ.
ಸೊ ನಮ್ಮಪ್ಪ ನನಗೆ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನಾನು ಕರೆದ್ರೆ ಕೂಡ ಬಾ ನಮ್ಮ ಮನೆಗೆ ಅಂದರೆ ಕೂಡ ನಮ್ಮಪ್ಪ ಒಂದು ದಿನ ನನಗೆ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಳ್ತಿರ್ಲಿಲ್ಲ. ನನ್ನ ಹತ್ರ ಅಂತೂ ನಮ್ಮ ಅಪ್ಪನ ಯಾವ ಕಷ್ಟನೂ ಹೇಳ್ಕೊಂಡಿರಲಿಲ್ಲ. ಹಾಗಿದ್ರು ಬಟ್ ಒಂದು ಜೀವ ನನ್ನಿಂದ ದೂರ ಹೋಗಿ 6-7 ತಿಂಗಳಾಗ್ತಿದ್ರೆ ಕೂಡ ಸೊ ಆ ಮನಸ್ಸಿನ ಭಾರ ಇದೆಯಲ್ಲ ಅದು ಬಿಟ್ಕೊಳಕ್ಕಾಗಲ್ಲ, ಅಂದರೆ ಹೇಳ್ಕೊಳಕ್ಕಾಗೋದಿಲ್ಲ ಹೆಣ್ಣು ಮಕ್ಕಳಿಗೆ. ಅದು ಒಂದು ಶಾಶ್ವತವಾಗಿ ಒಂದು ಉಳ್ಕೊಂಬಿಡುತ್ತೆ ಅನಿಸುತ್ತೆ ಆ ನೋವು. ಸೊ ನನಗದು ಜಾಸ್ತಿನೇ ಇದೆ. ಯಾಕಂದರೆ ನಾನು ಲಾಸ್ಟ್ ಮೂಮೆಂಟಲ್ಲಿ ನಮ್ಮಪ್ಪ ನೋಡಲಿಲ್ಲ, ಮಾತಾಡಿಸ್ಲಿಲ್ಲ. ಡೆತ್ ಆದಾಗ ನೋಡಿದ್ದೀನಿ, ಬಟ್ ಅವ್ರು ಜೀವಂತವಾಗಿರ್ಬೇಕಾದ್ರೆ ನಾನು ಅವ್ರ ಜೊತೆ ಮಾತಾಡಲಿಲ್ಲ ಅನ್ನೋ ಒಂದು ಕೊರಗು ನನಗೆ ಸಿಕ್ಕಾಪಟ್ಟೆ ಇದೆ. ಅದು ನಾನು ಸಾಯೋವರೆಗೂ ಅದು ನನ್ನ ಮನಸ್ಸಿಂದ ಹೋಗೋದಿಲ್ಲ. ಆ್ಯಂಡ್ ಎಲ್ಲ ಅಪ್ಪಂದ್ರಿಗೂ ಇವತ್ತು ಮಾತ್ರ ಅಂದರೆ ಒಂದು ಫಾದರ್ಸ್ ಡೇನೋ ಮದರ್ಸ್ ಡೇನೋ ಇಂಥ ಟೈಮಲ್ಲಿ ಮಾತ್ರ ವಿಶ್ ಮಾಡೋದು, ಇಂಥ ಟೈಮಲ್ಲಿ ಮಾತ್ರ ಸ್ಟೇಟಸ್ ಹಾಕೋದು ಮಾಡಬೇಡಿ. ಇರೋವರೆಗೂ ಜೀವಂತವಾಗಿರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅವ್ರಿಗೆ ಚಿನ್ನನೇ ಹಾಕಬೇಕು ಇಲ್ಲ ಅವ್ರನ್ನ ಬಂಗ್ಲೆಯಲ್ಲೇ ಇಡಬೇಕು ಅಂತ ಏನಿಲ್ಲ. ಅವ್ರನ್ನ ನೀವು ಒಂದು ಸಣ್ಣ ರೂಮಲ್ಲಿ ಇಟ್ಟರೆ ಕೂಡ, ಒಂದು ಗುಡಿಸಲು ಮನೇಲಿ ಇಟ್ಟರೆ ಕೂಡ ನೆಮ್ಮದಿಯಾಗಿ ನೋಡ್ಕೊಳ್ಳಿ. ಅವ್ರಿಗೆ ಹೇಗೆ ಇರಬೇಕೋ ಹಾಗಿರೋದಕ್ಕೆ ಬಿಟ್ಬಿಡಿ ಅವ್ರನ್ನ ನೆಮ್ಮದಿಯಾಗಿ. ಅವ್ರನ್ನಿರೋಷ್ಟು ದಿನ ನಗ್ನಗ್ತಾ ಖುಷಿಯಾಗಿ ನೋಡ್ಕೊಳ್ಳಿ. ಅವರ ಮುಖದಲ್ಲಿ ನಗುನ ತರಿಸಿ, ಯಾಕಂದರೆ ಕಷ್ಟಪಟ್ಟಿರ್ತಾರೆ ಅವರು ನಿಮಗೋಸ್ಕರ, ಅವ್ರ ಮನೆಯವ್ರಿಗೋಸ್ಕರ ಸ್ಯಾಕ್ರಿಫೈಸ್ ತುಂಬ ಮಾಡಿರ್ತಾರೆ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರ ಅಕ್ಕ ತಂಗಿರಿಗೋಸ್ಕರ, ಅವರು ಅಮ್ಮನಿಗೋಸ್ಕರ, ಅವರು ಚೆನ್ನಾಗಿರಲಿ ಅಂದ್ಬಿಟ್ಟು ಇವ್ರು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಸೊ ಆ ಸ್ಯಾಕ್ರಿಫೈಸ್ನ ನಾವು ಯಾವತ್ತೂ ತುಂಬಕ್ಕಾಗೋದಿಲ್ಲ. ಬಟ್ ಇವಾಗ ದೇವ್ರು ಕೊಟ್ಟಷ್ಟು ಮಾತ್ರ ನಾವು ಅವ್ರಿಗಿಂತ ಚೆನ್ನಾಗಿದ್ದೀವಿ ಅಂದರೆ ಒಂದು ಎಜುಕೇಷನ್ ಪ್ರಪೋಸ್ ಆಗಿರ್ಬೋದು, ಆ್ಯಂಡ್ ಈಗ ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು ಚೆನ್ನಾಗೇ ಇರ್ತೀವಿ ನಾವು. ಆಚೆಗೆ ಹೋದರೆ ಕೂಡ ಅವ್ರು ಆಗ ಕೂಲಿ ಕೆಲಸ ಮಾಡಬೇಕಾದ್ರೆ 5 ರೂಪಾಯಿ 10 ರೂಪಾಯಿ ದುಡಿತಿದ್ರು. ಇವಾಗ ನಾವು ಕೂಲಿ ಕೆಲಸ ಮಾಡಿದ್ರೆ ಕೂಡ 1000 ರೂಪಾಯಿ ದುಡ್ಕೊಂಬರ್ತೀವಿ. ಸೊ ಅಂತ ನಮ್ಮ ಕೈಯಲ್ಲಿ ಅಂದ್ಕೊಂಡಾಗ ಕಾಸಿರುತ್ತೆ. ಬಟ್ ಅವರು ಆಗಿರಲಿಲ್ಲ, ಆದರೂ ಅವ್ರು ತುಂಬ ಚೆನ್ನಾಗಿದ್ರು. ಅವ್ರ ಅಪ್ಪ ಅಮ್ಮನ ಯಾವತ್ತೂ ಅವರು ಬಿಟ್ಕೊಡ್ತಿರ್ಲಿಲ್ಲ. ಹಂಗೆ ನಾವು ಕೂಡ ಬಿಟ್ಕೊಡ್ಬಾರ್ದು. ಅದ್ರ ನೋವು ನನಗೀಗ ಅರ್ಥ ಆಗ್ತಿದೆ. ಇರೋಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿ ನೋಡ್ಕೊಳ್ಳಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಯಾಕಂದರೆ ನಾನು ಆ ನೋವನ್ನ ನಾನು ಅನುಭವಿಸ್ತಾ ಇದ್ದೀನಿ. ಸೊ ಅವರು ನನ್ನ ಹತ್ರ ಮಾತಾಡಲಿಲ್ಲ ಅಂದ್ಬಿಟ್ಟು ನಾನು ಮಾತು ಬಿಟ್ಟು ಅವ್ರನ್ನ ಇವತ್ತಿಗೂ ನಾನು ಇನ್ಯಾವತ್ತೂ ನಾನು ಮಾತಾಡ್ಸೋಕ್ಕಾಗಲ್ಲ. ಬಟ್ ಅವತ್ತು ನಾನು ಸ್ವಲ್ಪ ಮಾತಾಡಿದಿದ್ರೆ ನನಗೆ ಇವತ್ತು ಈ ನೋವು ಇರ್ತಿರ್ಲಿಲ್ಲ. ಈ ನೋವು ಯಾವ ಹೆಣ್ಣು ಮಕ್ಕಳಿಗೂ ಬೇಡ, ಅಳೋದು ಬೇಡ ವಿಡಿಯೋದಲ್ಲಿ. ಸೊ ನನಗೆ ತುಂಬ ಬೇಜಾರಾಗ್ತಿದೆ. ಇನ್ನೊಮ್ಮೆ ಎಲ್ಲರಿಗೂ ಹ್ಯಾಪಿ ಫಾದರ್ಸ್ ಡೇ. ಯಾರೆಲ್ಲ ಮಕ್ಕಳನ್ನ ಮಿಸ್ ಮಾಡ್ಕೋತಿದ್ದೀರಾ, ಯಾರೆಲ್ಲ ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಿದ್ರೆ ಎಲ್ಲರಿಗೂ ಹ್ಯಾಪಿ 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 ಫಾದರ್ಸ್ ಡೇ. ಇದು ತುಂಬ ವಿಶೇಷವಾದ ಒಂದು ದಿನ. ನಾನೀಗ ವಿಡಿಯೋ ಮಾಡ್ತಿರೋ ಟೈಮ್ ಬಂದು 10 ಗಂಟೆ 10:45 11 ಗಂಟೆ ಆಗ್ತಿದೆ. ಸೊ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ಡೈಲಿ ವ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ದಯವಿಟ್ಟು ನನ್ನ ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಕಂಟಿನ್ಯೂ ಮಾಡ್ತೀನಿ.